Hi, have a good day. Today I would like to discuss you a brief information about the adjectives. It means in previous class I have already started the parts of speech. I have to be given major information about the what is the meaning of noun and pronoun. That's why I will start today, which is that one adjective. ನಾಮ ವಿಶೇಷಣ. ಏನ್ರಿ ನಾಮ ವಿಶೇಷಣ ಅಂತಂದ್ರ ಲಾಸ್ಟ್ ಕ್ಲಾಸ್ ಅಲ್ಲಿ ಆಲ್ರೆಡಿ ಏನ್ ಹೇಳಿದಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಹೇಳ್ತಾ ಇದ್ದೇನೆ. ಆ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಯಾವ್ದು ರೀತಿಯ ನೌನ್ ಅಂದ್ರೆ ಏನು, ಪ್ರನೌನ್ ಅಂದ್ರೆ ಏನು, ದೆನ್ ವಾಟ್ ಆರ್ ದಿ ಮೇಜರ್ ಇನ್ಫಾರ್ಮೇಶನ್ ಅಬೌಟ್ ನೌನ್ ಅಂಡ್ ಪ್ರನೌನ್ ಐ ಹ್ಯಾಡ್ ಗಿವನ್ ಆಲ್ರೆಡಿ ಹೇಳಿದ್ದೇನೆ. ಹಾಗಾಗಿ ಇದನ್ನ ಯಾವುದರ ಕುರಿತು ಚರ್ಚಿಸೋಣ? ನಾಮ ವಿಶೇಷಣ, adjectives. It means is it necessary or not and what it means. adjective ಅಂದ್ರೆ ಏನು, ಅದರ ಬಳಕೆ ಯಾವ ರೀತಿ ಐತಿ ಎಂಬುದರ ಕುರಿತು ಇದನ್ನ ಚರ್ಚಿಸೋಣ. ಸೊ let us start. Note first ಏನೈತಿಲೆ what it means. Adjective means it is a word that phrases or adds something to the noun, meaning of a noun or pronoun. What it means, what they are going to be given information here chagadaravle. It has to be given phrases or add something to which. It may be noun or pronoun. ಒಂದು ನಾಮಪದ ಆಗಿರಬಹುದು ಅಥವಾ ಸರ್ವನಾಮ ಪದ ಆಗಿರಬಹುದು. ಆ ಪದಗಳಿಗೆ ಕೆಲವಷ್ಟು ಏನಂತಲೇ ಹೊಗಳಿಕೆ ಪದಗಳು ಅಂದ್ರ ಕ್ರಿಯಾ ನಾಮ ವಿಶೇಷಣ ಪದಗಳ ಬಳಕೆ ಮಾಡ್ತೀವಿ ಅಂತ ಹೇಳಕತ್ತಾರೆ. ಈ ನಾಮ ವಿಶೇಷಣಗಳು ಯಾವುದಕ್ಕೆ ಆಗತ್ತಲ್ಲೇ ಇಟ್ ಮೇ ಬಿ ನೌನ್ ಆರ್ ಇಟ್ ಮೇ ಬಿ ಅದರ್ವೈಸ್ ಪ್ರನೌನ್. ಯು ಆರ್ ಟ್ರೈ ಟು ಯೂಸ್ ಟು ಅಪ್ರಿಶಿಯೇಟ್ ದಿ ವ್ಯಾಲ್ಯೂ ಆಫ್ ಅ ನೌನ್ ಆರ್ ಪ್ರನೌನ್ ವೆನ್ ಇಟ್ ಇನ್ಕ್ರೀಸ್ ದಿ ವ್ಯಾಲ್ಯೂ ಆಫ್ ನೌನ್ ಆರ್ ಪ್ರನೌನ್. ನೋಡಿ ಹೇಳದಲ್ಲಿ ನೌನ್ ಅಥವಾ ಪ್ರನೌನ್ ಗಳನ್ನು ಹೊಗಳುವ ಶಬ್ದಗಳಿಗೆ ನಾಮ ವಿಶೇಷಣ ಎನ್ನುವರು. ಏನಂತ ನಾಮ ವಿಶೇಷಣ ಅಂತಂದ್ರೆ ನೌನ್ ಆಗಿರ್ಬೋದು ಅಥವಾ ಪ್ರನೌನ್ ಆಗಿರ್ಬೋದು. ಆಲ್ರೆಡಿ ಪ್ರನೌನ್ ಅಂತ ಯಾವಾಗ ಗೊತ್ತೈತಿ, ಐ, ವಿ, ಹಿ, ಸಿ, ಇಟ್, ದೇ ಏನದಾವಲ್ಲ ಇವು ಏನ್ರಿ ಪ್ರನೌನ್. ಅವುಗಳನ್ನ ಹೊಗಳಬಹುದು ಅಥವಾ ನಾಮಪದಗಳನ್ನು ಹೊಗಳಬಹುದು. ಅವುಗಳನ್ನ ಒಟ್ಟಾರೆಯಾಗಿ ಏನಂತ ಹೇಳ್ತಾರೆ adjectives. So even though there are forms of adjectives, okay, you are trying to use the proper adjectives even though based on the using structure, used structure. It means sense of using. ನಾವು ಯಾವ ರೀತಿ ಬಳಕೆ ಮಾಡ್ತೀವಿ, ಬಳಕೆ ಆಧಾರದ ಮೇಲೆ ಅವುಗಳನ್ನ ಎರಡು ರೀತಿ ರಚನೆಗಳು ಅದಾವು ಅಂತ ಹೇಳಕತ್ತಾರೆ. ಇಟ್ ಮೀನ್ಸ್ ಫಾರ್ಮ್ಸ್ ಆಫ್ adjectives. Okay, what are the major forms of adjectives? What it means? First one, attributive adjectives. What it means attributive adjective? Next one, predicative adjective. It means first one attributive adjective, second one predicative adjectives. What it means attributive adjective and what it means predicative adjective. If you know proper, then you can able to be understood and understand when you are identify a sentence where there is a proper adjective. ಓಕೆ, ವೇರ್ ಇಟ್ ಹ್ಯಾಸ್ ಟು ಬಿ ಲೊಕೇಟೆಡ್. ಒಂದು ವಾಕ್ಯ ಕೊಟ್ಟರು ಅಂತಂದ್ರೆ ಆ ವಾಕ್ಯದಲ್ಲಿ ಎಲ್ಲಿ ಏನೈತಿ ಇಲ್ಲಿ ಅಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್ ಐತಿ, ಪ್ರಿಡಿಕೇಟಿವ್ ಅಡ್ಜೆಕ್ಟಿವ್ ಐತಿ ಅನ್ನೋದ್ರ ಗೊತ್ತಾಗಬೇಕು. ಇವು ಮೊದಲ ಅಟ್ರಿಬ್ಯೂಟಿವ್ ಅಂದ್ರೆ ಯಾವ್ದ್ರಿ, ಪ್ರಿಡಿಕೇಟಿವ್ ಅಡ್ಜೆಕ್ಟಿವ್ ಅಂದ್ರೆ ಏನಂದ್ರೆ ಗೊತ್ತಾಗ. ಫಸ್ಟ್ ಹೇಳಿದ್ರೆ ಅಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್. ಇಟ್ ಈಸ್ an adjective used before the noun. Okay, you are trying to use the adjective before the noun. ಅಂದ್ರ ನಾಮಪದ ಅಥವಾ ಸರ್ವನಾಮಪದ ಅವುಗಳ ಬಳಕೆಗಿಂತ ಮೊದಲೇ ಬಳಕೆ ಮಾಡಿದ್ರಿ ಅಂತಂದ್ರ ಆ adjective ಏನಂತ ಕರೀತಾರೆ ಅಂತಿರ್ಲಿ attributive adjective. That's why they are mentioned. Listen here, it is an adjective used before noun. ನಾಮಪದ ಏನ್ ಬರೀತಿರಲ್ಲ, ನಾಮಪದಕ್ಕಿಂತ ಮೊದಲೇ ಬಳಕೆ ಮಾಡ್ತೀರಂತ. Then they are called as the attributive adjective. And predicative adjective, what it means? It is an adjective used after noun. After noun, the whatever adjective you are used before the noun, then we call it as the attributive adjective. Whatever adjectives used after the noun, then we call it as the predicative adjective. Just you have to be remember like that. First edadile attributive adjective before the noun. Next predicative adjective after the noun. ಅಂದ್ರ ನಾಮಪದ ಸರ್ವನಾಮಪದ ಏನಿದಾವ ಅವುಗಳು ಕಿಂತ ಮೊದಲೇ ಬಳಕೆ ಮಾಡಿದ್ರೆ ಅಂತಂದ್ರ ಅದನ್ನ ಅಟ್ರಿಬ್ಯೂಟಿವ್ ಅಂತ ಕರೀತಾರ. ಈ ನಾಮಪದ ಅಥವಾ ಸರ್ವನಾಮಪದ ಬಳಕೆ ಮಾಡಿದ ನೆಕ್ಸ್ಟ್ ಏನಾದ್ರು ಬಂದು ಅಂತಂದ್ರ ಅದನ್ನ ಪ್ರಿಡಿಕೇಟಿವ್ ಅಡ್ಜೆಕ್ಟಿವ್ ಅಂತ ಕರೀತಾರೆ. ಓಕೆ, ಜಸ್ಟ್ ಯು ಹ್ಯಾವ್ ಟು ಬಿ ಅಬ್ಸರ್ವ್ ಎಕ್ಸಾಂಪಲ್ಸ್, ದೆನ್ ಯು ಕ್ಯಾನ್ ಏಬಲ್ ಟು ಬಿ ಅಂಡರ್ಸ್ಟ್ಯಾಂಡ್ ಮೋರ್ ದೆನ್ ದಟ್. ಈಗ ಅರ್ಥ ಆಗ್ಬೇಕಂತಂದ್ರ ಇವುಗಳನ್ನ ಉದಾಹರಣೆಗಳೊಂದಿಗೆ ನೋಡಿದಾಗ ಇನ್ನೂ ಪರಿಪೂರ್ಣವಾದ ಮಾಹಿತಿ ನಿಮಗೆ ದೊರೆತೈತಿ. That's why you have to be check it. What are the major examples they are going to be given here? ನೋಡಿ ಏನದು ಎಕ್ಸಾಂಪಲ್ ಇಲ್ಲಿ ಮಾತ್ರ
This is an awesome story. Which is awesome story? This is an awesome story. Where is that one proper adjective? Adjective. Huh? This is the adjective. Which is that one? Awesome. Next one, this is a story of. Story is awesome. Next one, it is a beautiful painting. Beautiful painting. Beautiful means it is a adjective. The painting is beautiful. Beautiful is adjective. Awesome is adjective. Okay. What are the differentiation you can able to be understood from these examples? ಈ ಬಳಕೆ ಏನು ಮಾಡಿರಲ್ಲ, ಈ ಉದಾಹರಣೆಗಳನ್ನ ನೋಡಿದಾಗ ನಿಮಗೆ ತಿಳಿದು ಬರುವಂತ ಅಂಶ ಏನು? Which is predicative and which is attributive. ಯಾವುದೇ attributive adjective ಯಾವುದು predicative adjective ಅನ್ನೋದನ್ನ ತಿಳಿದೆ. Just you have to be listen here. This is an awesome story. Which is an awesome story? ಏನಂತ ಹೇಳ್ತಾರೆ? Awesome is first. It means before the noun. Story is noun. Story ಅನ್ನೋದೇನ್ರಿ ಒಂದು ನಾಮಪದ. ಇದು awesome ಅನ್ನೋದೇನ್ರಿ adjective. You know which type of adjective this is? Attributive. ಐದ್ರಲ್ಲಿ ಸ್ಟೋರಿಗಿಂತ ಸ್ಟೋರಿ ಅನ್ನೋ ನಾಮಪದ ಐತಿ. ನಾಮಪದಕ್ಕಿಂತ ಮೊದಲೇ ಏನೈತಿ? Adjective ಐತಿ. Then we call it as the attributive adjective. It is an adjective used before the noun. ನಾಮಪದಕ್ಕಿಂತ ಮೊದಲೇ adjective ಐತಿ. Then we treat it as the ಏನಂತ ಹೇಳ್ತೀವಿ? Attributive adjective. Second one ಅಲ್ಲಿ ಅದನ್ನ ನೋಡಿ. This is a story. This story is awesome. It means you can observe here. Where is that one? Noun. Where it has to be located? It has located here. Noun. The story is awesome. It means awesome. Adjective is after the story. It means noun. Noun ಆಗಿಂದ ಏನು ಬಂದೈತಿ? Adjective ಬಂದೈತಿ. Adjective ಇದು ಯಾವ ರೀತಿಯಾದಂತ adjective ಇದು? ಯಾವ ರೀತಿಯಾದಂತ adjective ಇದು? Predicative adjective. Why? Because of what it means. The predicative adjective is after the noun. Just you have to be observe here. Used after the noun. Predicative adjective ಅನ್ಸೋಬೇಕಾಗಿತ್ತು ಅಂತಂದ್ರೆ ನಾಮಪದ ಬಳಕೆ ಆಗಿಂದ ಬರುವಂತ ನಾಮ ವಿಶೇಷಣಗಳಿದ್ದು ಅಂತಂದ್ರೆ ಅದಕ್ಕೆ ಏನು ಕರೀತಾರೆ ನೋಡಿ. noun first ಐತಿ. There is a noun. After the noun then there is a adjective. Then we treat it as the predicative adjective. Just you can understood well manner, then you can identify where is the proper adjective in a proper sentence. Then you can understood. Why I have to even measure this type of differentiation? It has to be useful for translation, for English proper understanding activity. ನೀವು ಕರೆಕ್ಟ್ ಆಗಿ ಇಂಗ್ಲಿಷ್ ತಿಳ್ಕೋಬೇಕಾಗಿತ್ತು ಅಂತಂದ್ರೆ ಅಥವಾ ನೀವು ಇಂಗ್ಲಿಷ್ ನಲ್ಲಿ ಟ್ರಾನ್ಸ್ಲೇಷನ್ ಮಾಡ್ತಿರ್ತಿರಲ್ಲ ಅವಾಗ ಇವುಗಳ ಪ್ರಮುಖವಾದ ಬಳಕೆ ಗೊತ್ತಿರಬೇಕು. ಒಂದ್ ಕಡೆ ಒಂದ್ಸಲ ಮೊದಲು ಬಂದಿರಬಹುದು, ಒಂದ್ಸಲ ಆಮೇಲೆ ಬಂದಿರಬಹುದು, ನಿಮ್ಗ ಆಮೇಲೆ ಹುಚ್ಚಿಡ್ದಂಗೆ ಆಗಬಾರ್ದು. ದಟ್ಸ್ ವೈ ಐ ಹ್ಯಾವ್ ಟು ಗಿವ್ ಒನ್ ಬ್ರೀಫ್ ಇನ್ಫಾರ್ಮೇಶನ್ ಅಬೌಟ್ ದಿ ಫಾರ್ಮ್ಸ್ ಆಫ್ adjective. What are the major differentiation from attributive adjective and predicative adjective? And next one, second one note. ಏನಂದ್ರೆ it is a beautiful painting. It means it is a beautiful painting. ಇದೊಂದು ಸುಂದರವಾದ ಏನಂತ ಚಿತ್ರಕಲೆ ಅಂತ ಹೇಳಕತ್ತಾರೆ. It means where is that one? Beautiful means what it means? It is an adjective or noun? It is an adjective. Okay. Is it attributive adjective or is it predicative adjective? This is attributive adjective. Why? Because of after the completion of the noun. Painting is noun. After the completion of noun, before the completion of the noun, the beautiful is used. That's why observe here. Attributive adjective. It is an adjective used before noun. Noun ಕಿಂತ ಮೊದಲನೇ ಈ noun ಅನ್ನೋ ಪದಕ್ಕಿಂತ ಮೊದಲನೇ ಏನೈತಿ ಬ್ಯೂಟಿಫುಲ್ ಐತಿ. ಹಾಗಾಗಿ ಇದನ್ನ ಏನಂತ ಕರೀತಾರೆ? Attributive adjective. And after attributive adjective there is a noun. Then we call it as the attributive adjective. Next ಅದನ್ನೇ predicative adjective ಆಗಿ ಯಾವ ರೀತಿ ಬಳಕೆ ಮಾಡಬೇಕು? We transfer from attributive adjective to the predicative adjective. Attributive adjective ಇದನ್ನ predicative adjective ಆಗಿ ಯಾವ ರೀತಿ ನಾವು ಪರಿವರ್ತನೆ ಮಾಡ್ತೀವಿ? Just you have to be observe here. ನೋಡಿ. The painting is beautiful. Which one is beautiful? The painting. Painting. What it means? Painting. It is a noun. Beautiful is adjective. Okay, you can understood. Where is a noun? Where is a
pronoun. Where is the adjective? Okay. After the noun there is a adjective is there, which is called as which type of adjective? Which is that one? Just you have to be observant. Used after the noun. Which is that one? Adjective is used after the noun. Adjective is used. Adjective is used after the noun agida adjective bandati. That's why we call it as the predicative adjective. En kativle predicative adjective. This is the major information you can understood first. It is mandatory for your to learn English well manner in a proper understanding sense. That's why I have to give major information. You have to be writing, or otherwise you have to be take it as a screenshot. Then you have to be writing. ಮೊದಲು ಇದು ತಗೊಳ್ಳಿ ಬರ್ಕೊಳ್ಳಿ ಅಥವಾ ಎಲ್ಲ ಸ್ಕ್ರೀನ್ಶಾಟ್ ತಗೊಳ್ಳಿ ಅದನ್ನು ಬರ್ಕೊಂಡ್ರಿ. Okay, otherwise I have to give one more. Then you can comment it. It may be predicative or it may be attributive. Then you can convert. It may be predicative. Then you have to convert attributive. It is in a attributive. Then you convert it to predicative. That's why you have to be write it here. ಮೂರನೇ ದಿನ ಒಂದು ಹೇಳ್ತೀನಿ ನೋಡ್ರಿ. ಅದು ಮೊದಲ ಪ್ರಿಡಿಕೇಟಿವ್ ಅಡ್ಜೆಕ್ಟಿವ್ ಆಯ್ತು ಅಥವಾ ಅದು ಅಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್ ಆಯ್ತು ಅಂತ ಗುರುತಿಸಿ ನೆಕ್ಸ್ಟ್ ಅದನ್ನ ಕನ್ವರ್ಟ್ ಮಾಡಿ ನನಗೆ ಕಮೆಂಟ್ ಹಾಕ್ರಿ. That's why I write it here. ಏನಿದೆ afraid. We are of you. Afraid we are of you. Afraid we are of you. This is a proper use in this sentence. There is an adjective is there. Just first you have to be identified. Is it a attributive adjective or is it a predicative adjective sentence? ಇದು ವಾಕ್ಯ ಏನ್ರಿ ಯಾವುದೈತ್ರಿ ಇಲ್ಲಿ ಅಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್ ಇದ್ದಂತ ವಾಕ್ಯ ಆಯ್ತು ಅಥವಾ ಪ್ರಿಡಿಕೇಟಿವ್ ಇದ್ದಂತ adjective ಇದ್ದಂತ ವಾಕ್ಯ ಆಯ್ತು ಗುರುತಿಸಿ ನೆಕ್ಸ್ಟ್ ಯು ಹ್ಯಾವ್ ಟು ಬಿ ಕನ್ವರ್ಟೆಡ್ ಟು ದಿ ಅನದರ್ ಫಾರ್ಮ್. ಜಸ್ಟ್ ಯು ಹ್ಯಾವ್ ಟು ಬಿ ಕಮೆಂಟ್. ಅದನ್ನ ಕಮೆಂಟ್ ಹಾಕೋದ್ರ ಮುಖಾಂತರ ನೀವು ತಿಳಿಸ್ರಿ ಅಂತ ಇದನ್ನ ಐ ವಿಲ್ ಗಿವ್ ಯು. ಐ ಹ್ಯಾವ್ ಗಿವನ್ ಟು ಯು. ಐ ಹ್ಯಾವ್ ಗಿವನ್ ಟು ಯು ಹೋಮ್ವರ್ಕ್. ಕೊಟ್ಟಿದ್ದೇನೆ, ಕೊಡುವೇನೋ, ಕೊಟ್ಟ ಬಿಟ್ಟಿನಿ, ಮಾಡ್ಕೊಳ್ಳಿ ನೀವೇ. ಅದಕ್ಕೆ ಮೊದಲ ತಿಳ್ಕೊಳ್ಳಿ ವಾಟ್ ಇಟ್ ಮೀನ್ಸ್ ಅಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್ ಅಂಡ್ ಪ್ರಿಡಿಕೇಟಿವ್ ಅಡ್ಜೆಕ್ಟಿವ್. ಅದನ್ನ ತಿಳ್ಕೊಂಡ್ರಿ ಅಂತಂದ್ರೆ ನೀವು ನೆಕ್ಸ್ಟ್ ಎಲ್ಲಾನು ಕೂಡ ತಿಳಿತೈತ್ರಿ. ಓಕೆ, ಆಲ್ರೆಡಿ ಯು ನೋ ಅಬೌಟ್ ದಿ what is the meaning of adjectives and what are the forms of adjectives. Now we would like to discuss with you a brief information about the types of adjectives or kinds of adjectives. ಏನ್ರಿ ನಾಮವಿಶೇಷಣ ಅಂದ್ರೆ ಏನು ಗೊತ್ತಾಯ್ತು. ನಾಮವಿಶೇಷಣದಲ್ಲಿ ರಚನೆಗಳ ಆಧಾರವನ್ನು ತಿಳ್ಕೊಂಡ್ರೆ ನೆಕ್ಸ್ಟ್ ನಾಮವಿಶೇಷಣದ ವಿಧಗಳು. It means types of adjectives. Okay, what are the major types of adjectives are there in English? First one, which is that one? Adjective of number. Adjective of number. First one, adjective of number. Second one, adjective of quality. Adjective of quantity. Interrogative adjective. Distributive adjective. Demonstrative adjective. Like that, possessive adjective. And also, it has to be majorly used in degrees of comparison. It means degrees of comparison also they are used adjectives. Okay, that's why what are the major different types of adjectives? I would like to give a brief information about that matter. ಏನಂದ್ರೆ ನಾಮವಿಶೇಷಣಗಳು ಅಂತ ಗೊತ್ತಾಯ್ತು. ಈ ನಾಮವಿಶೇಷಣಗಳಲ್ಲಿ ವಿಧಗಳು ಯಾವ ರೀತಿ ಅದಾವು? ಒಂದೇದಿರದಲ್ಲಿ adjective of number, next one adjective of quality, next adjective of quantity, next interrogative adjective, next distributive adjective, next one demonstrative adjective, next one possessive adjective, next one used in degrees of comparison. These are the major types of adjectives in English. That's why first one, which is that one? Which is that one? ಯಾವಾದ್ರೆ ಒಂದೇ ತಿರೋದ್ರಲ್ಲ adjective of number. First you can try to take major information about the which is that one? Adjective of number. First one, which is that one? Adjective of number. ಯಾವಾದ್ರೆ ಒಂದೇದ್ರಿ adjective of number. What it means? Adjective of number means ಏನಂತಂದ್ರೆ
It has to be indicated major, numbers, or few. Okay, now you are trying to learn about the adjective of number. What it means. You are given major information about the types of adjectives. ಇಲ್ಲಿ ವಿಧಗಳು, ನಾಮ ವಿಶೇಷಣಗಳಲ್ಲಿ ವಿಧಗಳು ನೋಡಿದಿರಿ. ಅದರಲ್ಲಿ ಒಂದನೇದು adjective of number, adjective of quantity, adjective of quality, and demonstrative adjective, distributive adjective, possessive adjective, like that, and interrogative adjective. Different types of adjectives are there. Even though first one, which is that one, adjective of number. What it means. It has to be given major information of indication of the numbers in a sentence in the form of adjective. ಅಂದ್ರೆ ವಾಕ್ಯಗಳಲ್ಲಿ adjective ಇರ್ತಾವೋ ಆ adjective ಯಾವ ರೂಪದಲ್ಲಿ ಇರ್ತಾವ ಅಂತ ಹೇಳಿದ್ರೆ ಅಂಕಿ ಸಂಖ್ಯೆಗಳಲ್ಲಿ, ಅದರಿಂದ ಎಣಿಕೆ ರೂಪದಲ್ಲಿ ಇರ್ತಾವ ಅಂತ ಹೇಳ್ತಾರೆ ಅವ್ರಿಗೆ. ಇದು ನೋಡ್ರಿ, it describes the countable nouns frequency or position. It means it has to give major information about the countable nouns, or it may be frequency, or it may be position. It shows the exact number or something to count. ಅದಕ್ಕೆ ಏನಾಗುತ್ತಲ್ಲ, ಈ ನಾಮ ವಿಶೇಷಣಗಳು ಪರಿಮಾಣಾತ್ಮಕವಾಗಿದ್ದು ಎಣಿಕೆ ಮಾಡಬಹುದಾದ ಅಂಕಿ ಸಂಖ್ಯೆಗಳಾಗಿವೆ, ಎಣಿಕೆ ಮಾಡಬಹುದಾದ ನಾಮಪದಗಳಾಗಿವೆ ಅಂತ ಹೇಳುತ್ತಾರೆ ಅವರು. ಈ ಯಾವ್ರಿ adjective of number, you can able to be find out easy and interesting way to count, to identify properly. That's why they are mentioned the adjective of number. You can understood well manner to first listen here. Examples. ಈ ಪ್ರಮುಖವಾಗಿ ತಿಳಿಯಬೇಕಾಗಿತ್ತು ಅಂತಂದ್ರೆ ನೀವು ಇದೇನಿರಲಿ ಉದಾಹರಣೆಗಳೊಂದಿಗೆ ಪ್ರಮುಖವಾಗಿ ಬಿಡಿಸೋಣ. ಉದಾಹರಣೆಗಳನ್ನು ನೋಡೋಣ, ಅವಾಗ ಇನ್ನೂ ವಿವರವಾದ ಮಾಹಿತಿ ನಿಮ್ಗೆ ಇದೆ. ಜಸ್ಟ್ ಯು ಹ್ಯಾವ್ ಟು ಐಡೆಂಟಿಫೈ adjective ಆಫ್ ನಂಬರ್. ನಂಬರ್ ಅಂತಂದ್ರೆ ಈ ವಾಕ್ಯಗಳಲ್ಲಿ ಏನಿರ್ತೈತಿ adjective ಇರ್ತಾವು, ಅವು ಯಾವ ರೂಪದಲ್ಲಿ ಇರ್ತಾವ ಅಂತ ಹೇಳ್ತಾರ, ಅಂಕಿ ಸಂಖ್ಯೆಗಳ ರೂಪದಲ್ಲಿ. That's why first one adjective of number. Just you have to be observe here examples. Which is that one? First one, I have 3 bikes. Okay, how many bikes are there in my and ಎಷ್ಟು ಅದರಲ್ಲಿ 3 ಅದಾವು ಅಂತ ಹೇಳಕತ್ತಾರೆ ಅವರು. ಏನಲ್ಲಿ 3. This is the adjective of number. Next one, a week has 7 days. Okay, in a week how many days are there? There are 7 days are there. That's why there is a 7. Next one, there are 2 cats in garden. How many cats are there in garden? There are 2 cats. Next one, few birds sat on the branch. Okay, how many birds are there? Few birds. It means you can able to be identify, you can able to be count. That's why they are mentioned the few birds. ಕೆಲವಿಷ್ಟು ಅಂತ ಅಲ್ಪ ಸ್ವಲ್ಪದಲ್ಲಿ ಅದಾವು. ಅವು ಎಲ್ಲಿ ಅದಾವಲ್ಲಿ ಗಿಡಗಳ ಟೊಂಗೆ ಏನಾಗ್ತಾವಲ್ಲ ಅಲ್ಲಿ ಏನು ಇರ್ತಾವಲ್ಲ ಆ ಟೊಂಗೆಗಳಲ್ಲಿ ಕುಂತಾವು ಅಂತ ಹೇಳಕತ್ತಾರೆ. Next one, all the students passed the exam. It means how many students? All the students. It means overall ಎಷ್ಟು ಜನ ಎಲ್ಲರೂ ಪಾಸ್ ಆಗ್ಯಾರ ಅಂತ. ಹಾಗಾಗಿ ನಾವು ಅವ್ರನ್ನ ಗುರುತು ಮಾಡಕ ಸಂಖ್ಯೆ ಎಣಿಸಾಕ ಈಜಿ ಐತಿ. That's why they are mentioned the all the students passed the exam. Next one, many buses went to city. ಏನಾಗದಲ್ಲಿ ಮೊದಲನೇದಾಗಿ adjective of number ಅಂತ ಹೇಳಕತ್ತಾರ. ಈ adjective of number ದಲ್ಲಿ ಏನಾಗದಲ್ಲಿ we can able to be identify. It may be countable, it may be easy to given proper frequency and quantity. That's why they are given the major information. Adjective of number, first one, I have 3 bikes. There is a 3. It has to be a countable number. That's why it has to be a adjective of number. Adjective of number. Next one, a week has 7 days. Okay, how many days are there? 7. Adjective of number. ಅದಕ್ಕೆ ಏನಾಗುತ್ತೆ adjective of number ಅಂತಂದ್ರೆ ಅಲ್ಲಿ ಅಂಕಿ ಸಂಖ್ಯೆಗಳದವು, ಅವನ್ನ ನಾವು ಕೌಂಟ್ ಮಾಡಕ್ಕೆ ಈಜಿ ಆಗಬೇಕು. ಓಕೆ, it has to be a attributive adjectives or predicative adjectives. Just you have to be identify. Already I have to be given information. ಇಲ್ಲಿ ಆಲ್ರೆಡಿ ಹೇಳಿದ್ರೆ attributive adjective ಅಂದ್ರೆ ಏನು, ನೆಕ್ಸ್ಟ್ predicative adjective ಅಂದ್ರೆ ಏನು. ಇಲ್ಲೆಲ್ಲ ಇವು attributive ಅದವು ಅಥವಾ predicative adjectives. Then you can comment on your own identification, your own understanding sense. ನೀವು ಯಾವ ರೀತಿ ತಿಳ್ಕೊಂಡಿರಲ್ಲ ಅದರ ಮ್ಯಾಗ ನಾನು ಇವನ್ನ ಕಮೆಂಟ್ ಹಾಕ್ತೀನಿ. These all are attributive adjectives or all are predicative adjectives. Okay, there are adjectives are there in proper in that sentence. Okay, it may be attributive or it may be
ಪ್ರಿಡಿಕೇಟಿವ್. ದಟ್ಸ್ ವೈ ಫಸ್ಟ್ ಒನ್ ಇದ್ರೆ ಐ ಹ್ಯಾವ್ 3 ಬೈಕ್ಸ್. ಅಂದ್ರೆ ಎಷ್ಟು ಬೈಕ್ಗಳು ಅಂತ 3 ಅದಾವಂತ. ಹಾಗಾಗಿ ಬೈಕ್ ಏನೋ ನಾವು ಬರೋಕ್ಕಿಂತ ಮುಂಚೆನೆ ಏನೈತ್ರಿ ಇಲ್ಲಿ 3 ಅನ್ನೋದು ಐತಿ. ಹಾಗಾಗಿ ಇದು ಯಾವ್ದ್ರಿ ಅಟ್ರಿಬ್ಯೂಟಿವ್ ಆರ್ ಪ್ರಿಡಿಕೇಟಿವ್. ಜಸ್ಟ್ ಯು ಹ್ಯಾವ್ ಟು ಬಿ ಫೈಂಡ್ ಔಟ್. ನೆಕ್ಸ್ಟ್ ಒನ್ ಅ ವೀಕ್ ಹ್ಯಾಸ್ 7 ಡೇಸ್. ಒಂದು ವಾರದಲ್ಲಿ 7 ದಿನಗಳು ಇರ್ತಾವು ಅಂತ ಹೇಳಕತ್ತಾರ. ಅದಕ್ಕಾಗಿನೇ ಡೇಸ್ ಅನ್ನೋದು ನೌನ ಮುಂದೈತಿ. ಅದಕ್ಕಿಂತ ಮೊದಲನೇ ಯಾವ್ದು ಐತ್ರಿ ಇಲ್ಲಿ 7. It means adjective of number. That's why find out. Next one, there are 2 cats in garden. How many cats are there in the garden? There are 2 cats. ಅಂದ್ರೆ ಒಂದು ಗಾರ್ಡನ್ ಅಲ್ಲಿ ಎಷ್ಟು ಅಂತ 2 ಏನದ ಅಂತ ಹೇಳಕತ್ತಾರೆ ಅಲ್ಲಿ. ಗಾರ್ಡನ್ ಇವ ಬೆಕ್ಕುಗಳು ಅದಾವ ಅಂತ ಹೇಳಕತ್ತಾರೆ. ಆ 2 ಬೆಕ್ಕುಗಳು ಗಾರ್ಡನ್ ಅಲ್ಲಿ ಅದಾವ ಅಂತ ಆ 2 ಬೆಕ್ಕುಗಳು ಅಂತ ಹೇಳಕತ್ತಾರ. ಇದು ಇಟ್ ಮೇ ಬಿ ಪ್ರಿಡಿಕೇಟಿವ್ ಆರ್ ಇಟ್ ಮೇ ಬಿ attributive. Which is that one? Comment. Next one, few birds sat on the branch. Okay, there is a branch in a garden or in a land. ಅಲ್ಲಿ ಏನೈತಿದೆ ಸಾರಿ ಟ್ರೀ ಐತಿ. ಆ ಟ್ರೀಗೆ ಏನದಲ್ಲಿ ಟೊಂಗೆಗಳು ಅದಾವ. ಆ ಟೊಂಗೆಯಲ್ಲಿ ಕೆಲವಷ್ಟು ಹಕ್ಕಿಗಳು ಕುಂತಾವು, ಪಕ್ಷಿಗಳು ಕುಂತಾವು ಅಂತ ಹೇಳಕತ್ತಾರ. ಅದಕ್ಕೆ ಅವ್ರು ಏನಂತಾರೆ few. It means we can count. Easy and interesting way. That's why this is a countable adjective. That's why sorry it is called as the number of adjective. Adjective of number. Next one, all students passed the exam. It means no one didn't lent it. Everyone passed. Then we can able to be identified and we can able to be find out. We can able to be count. That's why all students are passed the exam. Which is that one? This is the adjective of number. This is noun. Next ಈ ಕಡೆ ಇಲ್ಲಿದೆ adjective of number. Birds noun. Next adjective of number. Next students. This is the noun. Next many. Adjective of number. Buses noun. Like that you can identify easy and interesting way. ಈ ರೀತಿ ನೀವು ಕರೆಕ್ಟ್ ಆಗಿ ತಿಳಿಬೇಕು. ಆಗ ಮಾತ್ರ ನೀವು ಕೇಳತ್ ಕೇಳ್ತಿರಲಿ adjective of number. That's why you have to be aware of it properly. Then you can understood it may be which type of adjectives. Is it used properly in that sentence? Adjectives or not? When you are try to translate. ಇಲ್ಲೇ PSI ಪ್ರಿಪೇರ್ ಆಗಿರ್ತೀರಿ ಅಥವಾ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಪ್ರಿಪೇರ್ ಆಗಿರ್ತೀರಿ ಅಲ್ಲೇ ಟ್ರಾನ್ಸ್ಲೇಷನ್ ಇಟ್ಟಿದ್ರು ಅಂತಂದ್ರ ಅಲ್ಲಿ ನಿಮಗೆ ಇವುಗಳ ಅವಶ್ಯಕತೆ ಐತಿ. When you have the proper grammar then you can try to do these type of activity. ಹಾಗಾಗಿ ಎಲ್ಲರೂ ಈ ರೀತಿಯಾದಂತಹ ಮಾಹಿತಿಗಳನ್ನ ತಿಳಿದುಕೊಳ್ಳುವುದು ಅವಶ್ಯಕ. ಹಾಗಾಗಿ ಎಲ್ಲರೂ ಇದನ್ನೇ ಮಾಡಲಿ. ಯು ಕ್ಯಾನ್ ಟ್ರೈ ಟು ರೈಟ್ ಇಟ್. ಅದರ್ವೈಸ್ ಯು ಕ್ಯಾನ್ ಟೇಕ್ ಇಟ್ ಆಸ್ ಅ ಸ್ಕ್ರೀನ್ ಶಾಟ್. ವೆನ್ ಯು ಆರ್ ಟ್ರೈ ಟು ಫ್ರೀ ದೆನ್ ಯು ಆರ್ ಟ್ರೈ ಟು ರೈಟ್ ಇಟ್. ಯಾವಾಗ ನೀವು ಫ್ರೀ ಇರ್ತೀರಿ ಅವಾಗ ಕರೆಕ್ಟ್ ಆಗಿ ಬರ್ಕೊಂಡು ಸೀಕ್ವೆನ್ಸ್ ಆಗಿ ಇಟ್ಕೋರಿ. ದೆನ್ ಯು ಕ್ಯಾನ್ ಲರ್ನ್ ಇಂಗ್ಲಿಷ್ ಈಸಿ ಅಂಡ್ ಇಂಟರೆಸ್ಟಿಂಗ್ ವೇ. ಐ ಕ್ಯಾನ್ ಗಿವ್ ಅನ್ ಮೇಜರ್ ಶ್ಯೂರಿಟಿ. ನಿಮ್ಗೆ ಇಂಗ್ಲಿಷ್ ಕಲಿಬೇಕಾಗಿತ್ತು ಅಂತಂದ್ರೆ ನೀವು ಏನ್ ಮಾಡಬೇಕಾಗಿಲ್ಲ, ನಾ ಹೇಳಿದ ಗ್ರಾಮರ್ ಮುಗಿಸ್ರಿ. ದೆನ್ vocabulary, what is necessary major vocabulary, I have to be given major information. Next ನಿಮಗೆ ಏನಿಲ್ಲ ಶಬ್ದಗಳ ಬಳಕೆ, ಶಬ್ದಗಳ ಸಂಗ್ರಹ ಇರಬೇಕು, ಅದನ್ನು ಕೂಡ ಹೇಳ್ತೀನಿ. ಹಾಗಾಗಿ ಉಳಿದ ಭಾಗವನ್ನ ನೆಕ್ಸ್ಟ್ ನಲ್ಲಿ ಹೇಳ್ತೀನಿ. ಇಟ್ ಮೀನ್ಸ್ ಫಸ್ಟ್ ಒನ್ ಯಾವ್ದು ಮುಗಿತು adjective of number ಮುಗಿತು. ನೆಕ್ಸ್ಟ್ which is that one I have to be discuss in next class. Thank you one and all. Those who are the support, it may be directly or indirectly to me. Okay.